Hello everyone, welcome to Sanmadana classes. Let us see question number 16 of chapter Work and Energy. In all your failed attempts at pushing a huge boulder, what energy transferred? Where did the energy you exert go? ಈಗ ನೀವು ಒಂದು ದೊಡ್ಡ ರಾಕ್ ಅನ್ನ ತಳ್ಳಕ್ಕೆ ಟ್ರೈ ಮಾಡ್ತಿದ್ದೀರಿ. ಹಾಗಿದ್ರೆ ಬೆಳಗಿಂದ ಸಂಜೆವರೆಗೆ ಟ್ರೈ ಮಾಡ್ತಿದ್ದೀರಿ, ಅದನ್ನ ಡಿಸ್ಪ್ಲೇಸ್ ಮಾಡಕ್ ಆಗ್ತಾ ಇಲ್ಲ. ವಾಸ್ ಎನರ್ಜಿ ಟ್ರಾನ್ಸ್ಫರ್ಡ್, ಹಾಗಿದ್ರೆ ಈ ಕೇಸಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗಿದೆಯಾ? ವ್ಯಾರ್ ಡಿಡ್ ದ ಎನರ್ಜಿ ಯು ಎಕ್ಸರ್ಟ್ ಗೋ? ಹಾಗಿದ್ರೆ ಅದು ಡಿಸ್ಪ್ಲೇಸ್ ಆಗಿಲ್ಲ ಅಂದ್ರೆ ನೀವ್ ಎನರ್ಜಿ ಹಾಕಿದ್ ಸುಳ್ಳಲ್ಲ. ಹಾಗಿದ್ರೆ ಎನರ್ಜಿ ಎಲ್ಲಿ ಹೋಗಿದೆ? ನೋ ನೋ ಮಸ್ಕ್ಯುಲರ್ ಎನರ್ಜಿ ಇಸ್ ನಾಟ್ ಟ್ರಾನ್ಸ್ಫರ್ ಟು ದ ಬೌಲ್ಡರ್. ಇಲ್ಲಿ ಏನಾಗಿದೆ? ಮಸ್ಕ್ಯುಲರ್ ಎನರ್ಜಿ ಇಸ್ ನಾಟ್ ಟ್ರಾನ್ಸ್ಫರ್ ಟು ದ ಬೌಲ್ಡರ್. ನಾವು ಹಾಕಿದ್ದೇನು ಎನರ್ಜಿ ಇತ್ತಲ್ಲ, ಅದು ರಾಕಿಗೆ ಟ್ರಾನ್ಸ್ಫರ್ ಆಗಿಲ್ಲ. ಇನ್ಸ್ಟೆಡ್ ದ ಮಸ್ಕ್ಯುಲರ್ ಎನರ್ಜಿ ಯೂಸ್ಡ್ ಇನ್ ಪುಷಿಂಗ್ ದ ಹ್ಯೂಜ್ ಬೌಲ್ಡರ್ ವಾಸ್ ಟ್ರಾನ್ಸ್ಫಾರ್ಮ್ ಮೇನ್ಲಿ ಇಂಟು ಥರ್ಮಲ್ ಎನರ್ಜಿ ಇನ್ ದ ಬಾಡಿ, ಕಾಸಿಂಗ್ ಆನ್ ಇನ್ಕ್ರೀಸ್ ಇನ್ ಬಾಡಿ ಟೆಂಪರೇಚರ್. ನೀವು ಒಂದೇ ಸಮ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ? ನೀವು ಆ ರಾಕ್ ಅನ್ನ ಡಿಸ್ಪ್ಲೇಸ್ ಮಾಡಕ್ ಆಗಿಲ್ಲ ಅಂದ್ರೂ, ನೀವು ಎನರ್ಜಿ ಹಾಕಿ ತಳ್ಳಕ್ ಟ್ರೈ ಮಾಡ್ತಿದ್ದೀರಿ, ಅದು ಮೂವ್ ಆಗಿಲ್ಲ ಅಂದ್ರೂ ನಿಮ್ ಬಾಡಿಯಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಹಾಗಿದ್ರೆ ಆ ಥರ್ಮಲ್ ಎನರ್ಜಿ ಎಲ್ಲಿಂದ ಬಂದಿದ್ದು? ಈ ಮಸ್ಕ್ಯುಲರ್ ಎನರ್ಜಿ ಇದ್ದಿದ್ದು ಥರ್ಮಲ್ ಎನರ್ಜಿ ಆಗಿರುವಂತದ್ದು. ದಿಸ್ ಎನರ್ಜಿ ವಾಸ್ ನಾಟ್ ಲಾಸ್ಟ್ ಬಟ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಈ ಮಸ್ಕ್ಯುಲರ್ ಎನರ್ಜಿ ಇದೆಲ್ಲ, ಅದು ಲಾಸ್ ಆಗಿಲ್ಲ ಅಥವಾ ಡೆಸ್ಟ್ರಾಯ್ ಆಗಿಲ್ಲ, ಬಟ್ ಥರ್ಮಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ನಮ್ಮ ಬಾಡಿ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಲ್ಲ, ಮಸ್ಕ್ಯುಲರ್ ಎನರ್ಜಿ ಇರುವಂತದ್ದು ಆ ಥರ್ಮಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಥ್ಯಾಂಕ್ ಯು.